ಅಲ್ಲ ಗೊತ್ತಿಲ್ಲ ಅವ್ರೇನು ವರದಿಯನ್ನು ಕೊಡಬೇಕು ಅಂತ ಹೇಳಿದೆ ನಮ್ಮ ಏನು ಸಮಿತಿ ಮಾಡಿದ್ವಲ್ಲ ಆ ಸಮಿತಿ ವರದಿಯನ್ನು ಒಪ್ಪಿಸ್ತಾರೆ ಮತ್ತು KC ಅನ್ನೋರು RCBನವರು ಅವರ ಅವರು ಸವಾಲು ಏನಿದೆ ಅಂತ ಅವರು ತಿಳಿಸ್ತಾರೆ ಚರ್ಚೆ ಮಾಡ್ತೀವಿ ಮಾನ್ಯ ಜಸ್ಟಿಸ್ ಕುನ್ನಾ ಅವರ ವರದಿಯಲ್ಲಿ ಅವರ ರೆಕಮೆಂಡೇಶನ್ಸ್ ಏನಿತ್ತು ಎಷ್ಟರ ಮಟ್ಟಿಗೆ ಅದಕ್ಕೆ ಅನುಷ್ಠಾನ ಆಗಿದೆ ಅನ್ನೋದನ್ನು ನೋಡಿ ಆನಂತರ ತೀರ್ಮಾನ ತಗೊಳ್ತೀವಿ. ಸರ್ಟೆನ್ ಕಂಡೀಷನ್ಸ್ ಹಾಕಿದೆ ಆದರೆ ನಿಮ್ಮ ಅಭಿಪ್ರಾಯನೂ ಕೂಡ ಇದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನು ವಾಪಸ್ ತರಬೇಕು ಅನ್ನೋದು ಇದು ಜನರ ಅಭಿಪ್ರಾಯ ಕೂಡ. ಹಾಗಾಗಿ ಈ ಸಡಿಲಿಕೆಯನ್ನು ಏನಾದರೂ ಮಾಡಿ ಅದನ್ನು ಪರಿಗಣಿಸ್ಬೋದಾ? ಚರ್ಚೆ ಮಾಡ್ತೀನಿ. ಆನಂತರ ನಾನು ಸಂಜೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟಿಗೆ ಬ್ರೀಫ್ ಮಾಡ್ತೀನಿ. ಯಾಕೆಂದರೆ ಕ್ಯಾಬಿನೆಟ್ಟು ನನಗೆ ಅಥರೈಸ್ ಮಾಡಬೇಕು. ನಾನು ಮತ್ತೆ ಅಭಿಪ್ರಾಯಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಕ್ಯಾಬಿನೆಟ್ಗೆ ಬ್ರೀಫ್ ಮಾಡಬೇಕಾದ್ರೆ ಸೊ ಆನಂತರ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಾರೆ. ಫೈನಲ್ ಕ್ಯಾಬಿನೆಟಲ್ಲಿ ಆಗುತ್ತೆ. ನಿಮ್ಮ MLAs ಗ್ರೂಪ್ ಮಾಡ್ಕೊಂಡು ಈಗ ಮತ್ತೆ ಹೋಗ್ತಿದ್ದಾರೆ ಸರ್. BJP ಇದು ಮತ್ತೆ ಒಂದು ಕಡೆ VVIP ಟ್ರೀಟ್ಮೆಂಟ್ ಅಂದರೆ ಮತ್ತೆ ಇನ್ನೊಂದು ಕಡೆ ನಿಮ್ಮ ಪಾರ್ಟಿಲೇ ಇದು ಗ್ರೂಪಿಸಮ್. ಅವರ ಕಡೆಯವರು ಹೋಗ್ತಿದ್ದಾರೆ, ಇವ್ರ ಕಡೆಯವರು ಹೋಗ್ತಿದ್ದಾರೆ ಅನ್ನೋ ಹೇಳಿಕೆ ಸ್ಟಡಿ ಟೂರ್ ಅನ್ನೋ ವ್ಯಕ್ತಿ ಅವರು ಟೂರ್ ಹೋಗೋದಕ್ಕೆ ನಾನೇನು ಪ್ರತಿಕ್ರಿಯೆ ಮಾಡಬೇಕು? ನೀವು ಕಾಂಗ್ರೆಸ್ನ ಖಾಸಗಿ ಪ್ರವಾಸ ಮಾಡ್ತೀವಿ ಅಂತ ಅವರು ಪಶುಸಂಗೋಪನೆ ಇಲಾಖೆಯವರು ಕರ್ಕೊಂಡು ಹೋಗ್ತಾರೋ ಅಥವಾ ಅವರ ಇಲಾಖೆಯಿಂದ ಸ್ಪಾನ್ಸರ್ ಮಾಡಿದ್ದಾರೋ ಅಥವಾ ಅವರು ಪ್ರೈವೇಟಾಗಿ ಹೋಗ್ತಾ ಇದ್ದಾರೋ ಅದು ಅವ್ರಿಗೆ ಬಿಟ್ಟಿತ್ತು. ವೆಂಕಟೇಶ್ ಅವರು ಹೇಳಿದ್ದಾರೆ ನಮ್ಮ ಇಲಾಖೆಯಿಂದ ಯಾವುದೇ ರೀತಿಯ ಪ್ರವಾಸ ಮಾಡಿಲ್ಲ. ಹಾಗಾದ್ರೆ ಖಾಸಗಿ ಸ್ಪೀಕರ್ ಕೊಟ್ಟಿರೋ ಲೆಟರಲ್ಲೂ ಸಹ ಯಾವುದೇ ಅಬ್ಜೆಕ್ಷನ್. ಖಾಸಗಿ ಅಂತಂದ್ರೆ ಖಾಸಗಿಯಾಗಿ ಅವ್ರು ಹೋಗೋದಕ್ಕೆ ನಿಮ್ದೇನು ಅಬ್ಜೆಕ್ಷನ್? ಖಾಸಗಿ ಅಂತಂದ್ರೆ ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. 25 ಜನ ಒಟ್ಟಿಗೆ ಹೋಗ್ತಿದ್ದಾರೆ, ಅದು CM ಜೊತೆ ಒಟ್ಟಿಗೆ ಹೋಗ್ಲಿ ಅವ್ರು ಸಪರೇಟ್ ಆಗಿ ಹೋಗ್ಲಿ, ನಿಮ್ದೇನು ಅಬ್ಜೆಕ್ಷನ್ ಇಸ್ ಸರ್. ಅವ್ರ DCM ಅವರ ಟೀಮ್ ಒಂದು ಕಡೆ, CM ಅವರ ಟೀಮ್ ಬೇರೆ ಏನೇನ ಕೇಳಿದ್ರಪ್ಪ ಸರ್. ಇವತ್ತು ಕ್ಯಾಬಿನೆಟ್ ಅಲ್ಲಿ SIR ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತೀರಾ ಸರ್? SIR ಹೌದು, ಕಳೆದ ಕ್ಯಾಬಿನೆಟ್ ಅಲ್ಲಿ SIR ಬಗ್ಗೆ ಚರ್ಚೆ ಆಗಿತ್ತು ಸ್ವಲ್ಪ. ಅದಕ್ಕೆ ಎಲ್ಲರೂ ಕೂಡ ಇಲ್ಲ ನಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅನ್ನೋ ಕಾರಣಕ್ಕಾಗಿ ಮುಂದಕ್ಕೆ ಹಾಕಿದ್ವಿ. ಇವತ್ತು ಅದು ಚರ್ಚೆ ಆಗ್ಬೋದು. ಯಾವ ರೀತಿ ವಿರೋಧ ಮಾಡಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ವಿರೋಧ ಮಾಡಬಾರ್ದು ಅಂತ ಒಂದು ಸೂಚನೆ ಕೊಟ್ಟಿದೆ, ತೀರ್ಪು ಕೊಟ್ಟಿದೆ. ಇಲ್ಲ, ಚರ್ಚೆ ಆಗುತ್ತೆ. ಏನು ತೀರ್ಮಾನ ಅಂತ ಹೇಳಕ್ಕೆ ಈಗಲೇ ಕಾನೂನು ಚೌಕಟ್ಟಲ್ಲಿ ಅದು ಒಂದು ರೀತಿಯಲ್ಲಿ ಇದಾಗುತ್ತೆ. ಚರ್ಚೆ ಆದಮೇಲೆ ಅಂತಿಮವಾಗಿ ಕ್ಯಾಬಿನೆಟ್ ಏನು ತೀರ್ಮಾನ ಮಾಡುತ್ತೆ ಅದ್ರ ಪ್ರಕಾರ ಮಾಡ್ತೀವಿ. ಸರ್, ತಿಮ್ಮಾಪುರ ಅವರು ಬಂದಿರು, MB ಪಾಟೀಲ್ ಅವರು ಬಂದಿರು. ಇಲಾಖೆಯದು ಟ್ರಾನ್ಸ್ಫರ್ಸ್ಗಳೆಲ್ಲ ಆಗಿದೆ. ಅದ್ರ ಬಗ್ಗೆ ಅವರ ಬದಲಾವಣೆಗಳು ಅಥವಾ ಇನ್ನೂ ಅಡಿಷನಲ್ಗಳು ಅದೆಲ್ಲ ಹೇಳಕ್ಕೆ ಬಂದಿದ್ವಿ. ಅದೆಲ್ಲ ಅವ್ರವ್ರ ಕ್ಷೇತ್ರದಲ್ಲಿ ಅವರೇನು ಹೇಳ್ತಾರೆ ಅದನ್ನು ನೋಡಿ ಪರಿಗಣಿಸ್ತೇವೆ.